ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು, ನನ್ನ ಮಕ್ಳಿಗೆ ಸ್ನಾನವೂ ಆಯಿತು. ಅದಾದಮೇಲೆ ಮಧ್ಯಾಹ್ನ ನಾನು ಪಪ್ಪ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನ ಭಟ್ಕಳದಲ್ಲಿರೋದು. ಇಲ್ಲಿ ಎವ್ರಿ ಮಂತ್ ಸೆಕೆಂಡ್ ಸ್ಯಾಟರ್ಡೆ ಅನ್ನದಾನ, ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಪಪ್ಪ ಬಂದಿದ್ವಿ. ಇದೇ ನೋಡಿ ದೇವಸ್ಥಾನ, ನಾನು ಅಪೋಸಿಟಿಂದ ತೆಗ್ದಿದ್ದೀನಿ. ಇವಾಗ ಪ್ರಸಾದ ಸ್ವೀಕರಿಸಿ ನಾನು ಪಪ್ಪ ಮನೆ ಕಡೆ ಹೊರಟ್ವಿ. ಮನೇಲಿ ಇವಾಗ ಅಮ್ಮ ಚಿಕ್ಕಿ ಇಬ್ಬರು ಇದ್ದರು. ಸೊ ಅವರೇ ನೋಡ್ಕೋತಾರೆ ಮಕ್ಕಳನ್ನ. ಮತ್ತು ನನ್ನ ಮಕ್ಕಳು ಕುಡಿಯೋದು ಫಾರ್ಮುಲಾ ಮಿಲ್ಕ್. ಎದೆ ಹಾಲು ಕಡಿಮೆ ಇರೋದ್ರಿಂದ ಬ್ರೆಸ್ಟ್ ಫೀಡ್ ಕೂಡ ಮಾಡಲ್ಲ ಅವರಿಗೆ, ಫಾರ್ಮುಲಾ ಮಿಲ್ಕೇ ಕೊಡೋದು. ಸೊ ಒಂದು ಹಾಫ್ ಆನ್ ಅವರಿಗೆಲ್ಲ ಬಿಟ್ಟು ಹೋದರೆ ಸೊ ಮ್ಯಾನೇಜೇಬಲ್, ಅದಕ್ಕೋಸ್ಕರ ಹೋಗಿದ್ದು ಅಷ್ಟೇ. ಇಲ್ಲಾಂದರೆ ನಾನೇ ಮನೇಲಿ ಇರ್ತಿದ್ದೆ. ನಾನು ಬರೋದ್ರೊಳಗಡೆ ನನ್ನ ಮಗಳು ಆಲ್ರೆಡಿ ಹಾಲು ಕುಡಿದು ಮಲಗಿದ್ಲು, ಮಗ ಆಟ ಆಡ್ತಾ ಮಲಗಿದ್ದ. ಇದು ಸಂಜೆಯಿಂದ ಈ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಅವರಿಗೆ ಮಧ್ಯಾಹ್ನದಿಂದ ಇದೇ ಆಗುತ್ತೆ, ಹಾಲು ಕುಡಿಯೋದು ಮಲಗೋದು, ಹಾಲು ಕುಡಿಯೋದು ಮಲಗೋದು ಇದೇ ಮಾಡ್ತಿರ್ತಾರೆ. ನಮಗೂ ಅದೇ ರೂಟೀನ್ ಆಗಿಬಿಟ್ಟಿದೆ ಅವ್ರು ಬಂದಾಗಿಂದ. ಇದು ಸಂಜೆ, ನನ್ನ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವ್ರು ಮಲಗಿದ್ರು. ಚಿಕ್ಕಮ್ಮನ ಮಕ್ಕಳನ್ನ ನೋಡ್ಕೋತಿದ್ರು, ನಾನು ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ. ಅವ್ರಿಗೂ ಇಷ್ಟ ಅವರಂದರೆ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮೀನು ಸಾಂಬಾರು ಫ್ರೈ ಮಾಡಲಿಕ್ಕೆ ಮೀನು ಕಟ್ ಮಾಡ್ತಿರೋದು ಇದನ್ನು. ಸೊ ಇವತ್ತಿನ ಸ್ಪೆಷಲ್ ಇದೆ. ಗ್ಯಾದರ್ ಮೀನು ಅಂತೀವಿ ನಾವು ಭಟ್ಕಳದಲ್ಲಿ. ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ. ಇಲ್ಲಿ ನನ್ನ ಮಾವನ ಮಕ್ಕಳು, ಚಿಕ್ಕಿ ಮಕ್ಕಳೆಲ್ಲ ಕ್ಯಾರಮ್ ಮಾಡ್ತಾಯಿದ್ರು. ನನ್ನ ತಮ್ಮ ಓಲೆ ಬಿಚ್ಚಿಟ್ಟಿದ್ದ, ಕಬಡ್ಡಿ ಹೋಗಿದ್ದ. ಸೊ ಅಮ್ಮ ಅದನ್ನು ಹಾಕ್ತಾಯಿದ್ರು, ವಿಡಿಯೋ ಮಾಡಬೇಡ ಅಂತ ಬಾಗಿಲು ಹಾಕ್ಕೊಂಡ್ಬಿಟ್ಟೆ. ಈಗ ಅವ್ನ ಫ್ರೆಂಡ್ದು ಅಕ್ಕಂದು ಯಾರ್ದೋ ಮದುವೆ ಇತ್ತು, ಸೊ ಹೊರಡ್ಲಿಕ್ಕೆ ರೆಡಿ ಆದ. ವಿಡಿಯೋ ಮಾಡಬೇಡ ಅಂತಿದ್ದ ಅಂದರು, ನಾನು ವಿಡಿಯೋ ಮಾಡ್ತಿದ್ದೆ. ಸಾರಿ, ಮದುವೆ ಅಲ್ಲ, ಅವ್ರ ಅಕ್ಕನ ಎಂಗೇಜ್ಮೆಂಟ್ ಇತ್ತು, ಅವ್ನ ಫ್ರೆಂಡ್ ಅಕ್ಕಂದು. ಸೊ ಅವ್ನು ಹೊರಟ. ಅದಾದಮೇಲೆ ಇವತ್ತು ಸಂಡೇ ಸ್ಪೆಷಲ್ ಏನು ಚಿಕನ್ ಏನು ಮಾಡಿರಲಿಲ್ಲ. ಚಿಕನ್ ತಿಂದು ಬೋರ್ ಆಗಿಬಿಟ್ಟಿತ್ತು, ಮೀನೇ ಮಾಡಿದ್ವಿ. ನಮಗೆ ಮೀನಂದ್ರೇ ಇಷ್ಟ. ಸೊ ಮೀನು ಡೈಲಿ ತಿಂದರೂ ಏನು ಬೋರ್ ಆಗೋಲ್ಲ. ಅದ್ರ ಜೊತೆ ಬೀನ್ಸ್ ಪಲ್ಯ ಮಾಡಿದ್ದೆ ನಾನು. ಈ ಬೀನ್ಸ್ ಪಲ್ಯ ಟ್ರೈ ಮಾಡಿ, ತುಂಬ ಈಸಿ. ಈರುಳ್ಳಿ ಬೀನ್ಸ್ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಕಾಯಿ ತುರಿ ಉಪ್ಪು ಹಾಕಿದ್ರೆ ಬೀನ್ಸ್ ಪಲ್ಯ ರೆಡಿ, ಗಂಜಿ. ಇದೇ ನೋಡಿ ಈ ಸಂಡೇ ಸ್ಪೆಷಲ್ ಊಟ ಇದೇ ಇತ್ತು. ಅದಾದಮೇಲೆ ಊಟ ಎಲ್ಲ ಮುಗಿಸಿದ್ವಿ. ನನ್ನ ಮಗ ಎದ್ದಿದ್ದ, ಅವ್ರನ್ನ ಆಟ ಆಡಿಸೋದು, ಹಾಲು ಕುಡಿಸೋದು, ಮಲಗಿಸೋದು ಅದೇ ಆಗುತ್ತೆ. ಊಟ ಆದಮೇಲೆ ಅವ್ರು ಮತ್ತೆ ಮಲಗೋದೇ ಇಲ್ಲ. ಇಬ್ಬರು ಆಟ ಆಡ್ತಾ ಒಂದು 5 ನಿಮಿಷ ನಿದ್ದೆ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಫುಲ್ ಡೇ ಮತ್ತು ಆಟನೇ ಇರುತ್ತೆ. ಇನ್ನು ಮಲಗೋದಂದರೆ ರಾತ್ರಿ 12 ಗಂಟೆ ಇಲ್ಲ 2 ಗಂಟೆ ಆಗಬೇಕು. ಇದನ್ನು ನೈಟು ಬಂಡಸ್ ಫ್ರೈ ಮಾಡ್ತಾಯಿದ್ರು ಅಮ್ಮ. ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸ್ಟಾರ್ಟಿಂಗ್ ಮಾತ್ರ ಇದ್ದೀನಿ, ಫ್ರೈ ಮಾಡಿದ್ದೇನು ಕ್ಯಾಪ್ಚರ್ ಮಾಡಲಿಲ್ಲ. ನಮ್ಮದೆಲ್ಲ ಊಟ ಆಯಿತು. ನನ್ನ ಮಕ್ಕಳು ಇಲ್ಲಿ ಆಟ ಆಡ್ತಾಯಿದ್ಲು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಂಗೆ ಜಾಸ್ತಿ ಏನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲ್ಲ. ಟೈಮ್ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಮಾಡ್ತೀನಿ ಅಷ್ಟೇ. ಯಾಕಂದರೆ ತುಂಬ ಮಕ್ಕಳು ಕಿರಿಕಿರಿ ಮಾಡಿದಾಗ ವೀಡಿಯೋನೂ ಬೇಡ ಏನೂ ಬೇಡ ಅನಿಸ್ತಿರ್ತದೆ ಒಂದೊಂದು ಸಲ. ಸೊ ಅದಕ್ಕೆ ನೆನಪಾದಾಗೆಲ್ಲ ಎಷ್ಟಾಗುತ್ತೋ ಅಷ್ಟು ಪಟ ಹಿಡಿತೀನಿ. ಅದ್ರಲ್ಲಿ ನಂಗೆ ಜಾಸ್ತಿ ಹಿಡಿಯೋದೇ ನನ್ನ ಮಕ್ಕಳದ್ದು. ಯಾಕಂದರೆ ನಾನು ಅವ್ರ ಹತ್ರನೇ ಇರ್ತೀನಿ. ಅದಕ್ಕೆ ಅವ್ರದ್ದೇ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಷ್ಟೆ. ಈಚೆ ಆಚೆ ಬಂದಾಗ ಸ್ವಲ್ಪ ಆಚೆ ಈಚೆ ಕೆಲಸ ಮಾಡ್ತೀನಿ. ಸೊ ಅದು ಗಡ್ಬಿಡಿಲಿ ಕೆಲಸ ಮುಗಿಸೋದೇ ಹೆಚ್ಚಾಗಿರುತ್ತೆ. ಇನ್ನು ವೀಡಿಯೋ ಮಾಡಲಿಕ್ಕೆಲ್ಲ ನೆನಪಿರಲ್ಲ. ಸೊ ಸ್ವಲ್ಪ ಇನ್ನೂ ಚೂರು ದೊಡ್ಡವ್ರು ಆಗಲಿ ನನ್ನ ಮಕ್ಕಳು, ಆವಾಗ ಸ್ವಲ್ಪ ಫ್ರೀ ಆಗ್ತೀನಲ್ಲ, ಆವಾಗ ಇನ್ನೂ ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಆಗ್ತಿರೋದು ಇಷ್ಟೇ. ಕಂಟೆಂಟ್ ಅಂತ ಏನೂ ಇಲ್ಲ ಈ ವಿಡಿಯೋಲಿ, ಹಾಗೆ ಸುಮ್ಮನೆ ಮಾಡಿದ್ದೀನಿ. ಹಂಗೂ ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಒಂದು ಪುಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಹಂಗೆ ಕ್ಲಿಕ್ ಮಾಡಿ. ಶುಭರಾತ್ರಿ.